ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಗ್ರ್ಯಾಂಡ್ ಡಿಸೈನ್ ತೋರಿಸ್ತಿದ್ದೀನಿ. ಬ್ರೈಡಲ್ ಡಿಸೈನ್ ಅಂತಲೂ ಹೇಳ್ಬೋದು. ಅದು ಸ್ವಲ್ಪ ಬ್ರೈಡಲ್ ಡಿಸೈನ್ಗಿಂತ ಸ್ವಲ್ಪ ಕಡಿಮೆ ಇರುತ್ತೆ, ಗ್ರ್ಯಾಂಡಲ್ಲಿ ಸ್ವಲ್ಪ ಗ್ರ್ಯಾಂಡ್ ಆಗಿರುತ್ತೆ. ಆ ರೀತಿ ಒಂದು ಡಿಸೈನ್ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ನಾನಿವತ್ತು ಅದಕ್ಕೆ ಬೀಡ್ಸ್ಗಳನ್ನ, ಈ ರೀತಿ ಬೀಡ್ಗಳನ್ನ ಯೂಸ್ ಮಾಡ್ತಿದ್ದೀನಿ. ಆ ಡಿಸೈನ್ಗೆ ಒಂದು ರಿಂಗ್ ಬೀಡು, ಇನ್ನೊಂದು ಥರ ಬೀಡು, ಈ ರೀತಿ 4mm ಬೀಡ್. ಇದು ರೌಂಡ್ ಪ್ಲೇನ್ ಬೀಡು 4mmದು, ಮತ್ತು ಈ ರೀತಿ ಬೀಡ್ಸು 3mmದು ನಾರ್ಮಲಾಗಿ ಕುಚ್ಚಿಗಳ ಆರ್ಚ್ಗೆ ಫಿಲ್ ಮಾಡ್ಕೊಂಡು ಹೋಗ್ತೀವಲ್ಲ ಆ ರೀತಿ ಬೀಡು. ನಾನು ಇದರಲ್ಲಿ 3 ಥರ ಬೀಡ್ಗಳನ್ನ ಯೂಸ್ ಮಾಡ್ತಾಯಿದ್ದೀನಿ. 6 ಎಳೆ ಥ್ರೆಡ್ ತೊಗೊಂಡಿದ್ದೀನಿ, ಮತ್ತು ನೀಡಲ್ ನಂಬರ್ 9 ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನಿವತ್ತು ತೋರಿಸ್ತಿರೋದು ಸ್ಯಾಂಪಲ್ ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫಸ್ಟಿಗೆ ನಾನೊಂದು ಸಿಂಗಲ್ ಕ್ರೋಶಾ ಮಾಡ್ಕೋತಿದ್ದೀನಿ. ಥ್ರೆಡ್ ತೊಗೊಂಡು ಸಿಂಗಲ್ ಕ್ರೋಶಾ ಮಾಡ್ಕೊಂಡ್ಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡ್ಕೋತಿದ್ದೀನಿ. ಇಲ್ಲಿ ಒಟ್ಟು ನಾನು 2 ಸಿಂಗಲ್ ಕ್ರೋಶಾಗಳನ್ನ ಮಾಡ್ಕೊಂಡಿದ್ದೀನಿ. 2 ಸಿಂಗಲ್ ಕ್ರೋಶಾ ಆದಮೇಲೆ ನಾನಿಲ್ಲಿ 4 ಚೈನ್ ಹಾಕೋತೀನಿ. 3 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶಾ. ಒಂದು ಸಿಂಗಲ್ ಕ್ರೋಶಾ ಆದಮೇಲೆ ಮತ್ತೆ 4 ಚೈನ್ ಹಾಕೋತೀನಿ. 1 2 3 4 ಚೈನ್ ಹಾಕಿ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶಾ. ಫ್ರೆಂಡ್ಸ್, ನಾನಿಲ್ಲಿ 2 ಸರಿ 4 ಚೈನ್ ಹಾಕಿ ಸಿಂಗಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ. ಅದು ಆದಮೇಲೆ ನಾನು ಈ ರೀತಿ ರಿಂಗ್ ಬೀಡು ಮತ್ತು ಒಂದು ರೌಂಡ್ ಬೀಡ್. ಫ್ರೆಂಡ್ಸ್, ನೀವು ಈ ರೌಂಡ್ ಬೀಡ್ ಬದಲು ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು. ರಿಂಗ್ ಫ್ಲವರ್ ಇರೋದಾದರೂ ಯೂಸ್ ಮಾಡ್ಬೋದು, ಇಲ್ಲ ಫ್ಲ್ಯಾಟ್ ಬೀಡ್ ಬರುತ್ತಲ್ಲ ಚಿಕ್ಕ ಸೈಜ್ದು, ಅದಾದರೂ ಕೂಡ ಯೂಸ್ ಮಾಡ್ಬೋದು. ನಾನು ಈ ರೀತಿ ಬೀಡನ್ನ ಥ್ರೆಡ್ಗೆ ತೋರಿಸ್ಕೊತಿದ್ದೀನಿ. ಥ್ರೆಡ್ಗೆ ತೋರಿಸಾದ್ಮೇಲೆ ನಾನು ಬೀಡ್ ಲಾಕ್ ಮಾಡ್ಕೋತಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶಾ. ಮತ್ತು ಸಿಂಗಲ್ ಕ್ರೋಶಾ ಆದಮೇಲೆ 4 ಚೈನ್ ಹಾಕೋತಿದ್ದೀನಿ. 4 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶಾ. ಮತ್ತು ಸೇಮ್ ಅದೇ ರೀತಿ 4 ಚೈನ್ 2 3 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶಾ. ಮತ್ತು 4 ಚೈನ್ 1 2 3 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶಾ. ನಾನಿಲ್ಲಿ 3 ಸರಿ 4 ಚೈನ್ ಹಾಕಿ ಸಿಂಗಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ. 3 ಟೈಮ್ಸ್ ಮಾಡ್ಕೊಂಡಿರೋದು. ಮತ್ತು ನೆಕ್ಸ್ಟ್ 3 ಟೈಮ್ಸ್ ಆದಮೇಲೆ ನಾನು ಸೇಮ್ ಅದೇ ರೀತಿ ಒಂದು ರಿಂಗ್ ಬೀಡು ಮತ್ತು ಒಂದು ರೌಂಡ್ ಬೀಡನ್ನ ಥ್ರೆಡ್ಗೆ ತೋರಿಸ್ಕೊತೀನಿ. ಈ ರೀತಿ ನೀಡಲ್ಗೆ ಹಾಕ್ಕೊಂಡು ಥ್ರೆಡ್ಗೆ ಈ ರೀತಿ ತೋರಿಸ್ಕೋಬೇಕಾಗುತ್ತೆ. ಈ ರೀತಿ ಥ್ರೆಡ್ಗೆ ತೋರಿಸ್ಕೊಂಡ್ಮೇಲೆ ಬೀಡ್ ಲಾಕ್ ಮಾಡ್ಕೋತಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಎಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶಾ. ಒಂದು ಸಿಂಗಲ್ ಕ್ರೋಶಾ ಆಗಿದೆ. ಸಿಂಗಲ್ ಕ್ರೋಶಾ ಆದಮೇಲೆ ಮತ್ತೆ ಸೇಮ್ 4 ಚೈನ್ ತೊಗೋತಿದ್ದೀನಿ. 3 4 ಚೈನ್ ತೊಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶಾ. ಮತ್ತು 4 ಚೈನ್ 1 2 3 4 ಚೈನ್ ತೊಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶಾ. ಮತ್ತು 4 ಚೈನ್ ನಾನಿಲ್ಲಿ ಮತ್ತೆ 3 ಟೈಮು 4 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶಾ ಮಾಡ್ಕೊತಿದ್ದೀನಿ ನೋಡಿ. ಮತ್ತು 3 ಟೈಮ್ ಹಾಕ್ಕೊಂಡಿದ್ದೀನಿ. ಇದು ಸ್ಯಾಂಪಲ್ ಡಿಸೈನ್ ಆಗಿರೋದ್ರಿಂದ ನಾನು ಒಂದಷ್ಟು ದೂರ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನಾನಿಲ್ಲಿ ಈ ರೀತಿ ಬೀಡ್ ಆದಮೇಲೆ 2 ಟೈಮ್ಸು 4 ಚೈನ್ ಹಾಕ್ಕೊಂಡು ಈ ರೀತಿ ಲಾಸ್ಟಿಗೆ ಎಂಡ್ ಮಾಡ್ಕೊಂಡು 2 ಚೈನ್ ಹಾಕಿ ಕಟ್ ಮಾಡ್ಕೊಂಡಿದ್ದೀನಿ. ಬೇಸ್ ಚೈನ್ ಹೀಗೇ ಪೂರ ಸಾರಿ ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ ನೀವು ಅಷ್ಟೇ. ಈಗ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ಡೇ ತೊಗೊಂಡಿದ್ದೀನಿ. ನಾನಿಲ್ಲಿ 2 ಸಿಂಗಲ್ ಕ್ರೋಶಾಗಳನ್ನ ಮಾಡ್ಕೊಂಡಿದ್ದೆನಲ್ಲ ಅದೇ ಜಾಗದಲ್ಲಿ ಹೋಗಿ ಮತ್ತೆ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೋತಿದ್ದೀನಿ. ಒಂದು ಸಿಂಗಲ್ ಕ್ರೋಶಾ ಆದಮೇಲೆ ನಾನಿಲ್ಲಿ ಮತ್ತೆ 4 ಚೈನ್ ಮಾಡ್ಕೋತಿದ್ದೀನಿ.
3 4 4 ಚೈನ್ಗಳನ್ನ ಹಾಕಿ ಇಲ್ಲಿ 4 ಚೈನ್ ಆದಮೇಲೆ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಆ ಗ್ಯಾಪಲ್ಲಿ ಹೋಗಿ ಮತ್ತೆ ಸಿಂಗಲ್ ಕ್ರೋಶ ಮಾಡ್ಕೊತಿದ್ದೀನಿ. ಇಲ್ಲಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ 4 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಮತ್ತೆ ಸಿಂಗಲ್ ಕ್ರೋಶ ಮಾಡ್ಕೊಂಡು ಹೋಗಬೇಕು. ಇಲ್ಲಿ 4 ಸಿಂಗಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕು. 3 4 ಇಲ್ಲಿ 4 ಸಿಂಗಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕು. 4 ಸಿಂಗಲ್ ಕ್ರೋಶಗಳಾದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ ರಿಂಗ್ ಬೀಡಲ್ಲಿ ಏನಿದೆ ಆ ಜಾಗದಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ 3 ಆಗುತ್ತೆ. ಇಲ್ಲಿ ನಾನು 3 ಒಳಗಡೆನೂ ಒಟ್ಟಿಗೆ ತೊಗೋತಿದ್ದೀನಿ. ಇಲ್ಲಿ ಒಂದು ನಾನು ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ಇದೇ ಸೇಮ್ ರಿಂಗ್ ಬೀಡ್ ಒಳಗಡೆ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ 3 ಆಗುತ್ತೆ. 3 ಒಳಗಡೆನೂ ಒಟ್ಟಿಗೆ ಹೇಳ್ಕೊತಿದ್ದೀನಿ ನಾನು. ಇದೇ ರೀತಿ ಹಾಫ್ ಡಬಲ್ ಕ್ರೋಶನ 14 ಫಿಲ್ ಮಾಡ್ಕೋತೀನಿ ನಾನು. ಫ್ರೆಂಡ್ಸ್, ನಾನಿಲ್ಲಿ 14 ಹಾಫ್ ಡಬಲ್ ಕ್ರೋಶಗಳು ಫಿಲ್ ಮಾಡ್ಕೊಂಡಿದ್ದೀನಿ ಈ ರಿಂಗ್ ಬೀಡಲ್ಲಿ. 14 ಹಾಫ್ ಡಬಲ್ ಕ್ರೋಶ ಆದಮೇಲೆ ಇಲ್ಲಿ 4 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ. ನಾನಿಲ್ಲಿ ಒಟ್ಟು 4 ಸಿಂಗಲ್ ಕ್ರೋಶಗಳನ್ನ ಹಾಕೋತಿದ್ದೀನಿ. 2 3 4 ಸಿಂಗಲ್ ಕ್ರೋಶಗಳಾದಮೇಲೆ ಇಲ್ಲೇನು ಸಿಂಗಲ್ ಕ್ರೋಶ ಹಾಕಿದ್ದೀವಿ ಬಟ್ಟೆಗೆ ಅಲ್ಲಿ ಹೋಗಿ ಇನ್ನೊಂದು ಸಿಂಗಲ್ ಕ್ರೋಶ. ಅದಾದಮೇಲೆ ಮತ್ತೆ ನಾನು 4 ಚೈನ್ ತೊಗೋತಿದ್ದೀನಿ. 1 2 3 4 4 ಚೈನ್ಗಳನ್ನ ತೊಗೊಂಡು ಇಲ್ಲೇನು ಸಿಂಗಲ್ ಕ್ರೋಶ ಹಾಕಿದ್ದೀವಿ ಅಲ್ಲಿ ಹೋಗಿ ಇನ್ನೊಂದು ಸಿಂಗಲ್ ಕ್ರೋಶ. ಇಲ್ಲಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ನಾನಿಲ್ಲಿ 4 ಚೈನ್ ಗ್ಯಾಪಲ್ಲಿ 4 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತಿದ್ದೀನಿ. 1 2 3 4 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ. 4 ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ ರಿಂಗ್ ಬೀಡ್ ಏನಿದೆ ಅದರೊಳಗಡೆ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ 3 ಆಗುತ್ತೆ. 3 ಒಳಗಡೆನೂ ಒಟ್ಟಿಗೆ ತೊಗೊಂಡು ನಾನಿಲ್ಲಿ ಹಾಫ್ ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ರೀತಿ ಹಾಫ್ ಡಬಲ್ ಕ್ರೋಶ. ಫ್ರೆಂಡ್ಸ್, ಇದೇ ರೀತಿ ಇದರೊಳಗಡೆ 14 ಹಾಫ್ ಡಬಲ್ ಕ್ರೋಶನ ಫಿಲ್ ಮಾಡಿ ಸೇಮ್ ನಾನು ಇಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನಾನು ಕಂಟಿನ್ಯೂ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್, ಇಲ್ಲಿ ಸೆಕೆಂಡ್ ಸ್ಟೆಪ್ಪು ಕೂಡ ಮುಗಿದಿದೆ. ಏನು ರಿಂಗ್ ಬೀಡ್ ಸುತ್ತ ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡು ಹೋಗಿದ್ವಿ ಅದು ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಸ್ಟೆಪ್ ಬಂದು ಈ ರೀತಿ ಬರುತ್ತೆ. ಈಗ ಥರ್ಡ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಇದು ಕೂಡ 6 ಎಳೆ ಇದೆ. ಫಸ್ಟಿಗೆ ನಾನಿಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ ಅದೇ ಜಾಗದಲ್ಲಿ ಹೋಗಿ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ. ಇನ್ನೊಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 4 ಚೈನ್ ಹಾಕೋತಿದ್ದೀನಿ. 2 3 4 4 ಚೈನ್ ಹಾಕೋತಿದ್ದೀನಿ. 4 ಚೈನ್ ಆದಮೇಲೆ ಇಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಆ ಸ್ಪೇಸಲ್ಲಿ ಹೋಗಿ ಮತ್ತೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗತ್ತೆ. ಆ ಜಾಗದಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶ ಮೇಲೇ ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಇಲ್ಲೇನು ಹಾಫ್ ಡಬಲ್ ಕ್ರೋಶ ಹಾಕಿದ್ವಿ ಚೈನ್ ಗ್ಯಾಪ್ ಕಾಣಿಸ್ತಿದೆಯಲ್ಲ ಅಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ 3 ಆಗುತ್ತೆ. 3ಅಲ್ಲಿ 2ರಲ್ಲಿ ಒಂದು ಸರಿ 2ರಲ್ಲಿ ಒಂದು ಸರಿ ನಾನಿಲ್ಲಿ ಒಂದು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಡಬಲ್ ಕ್ರೋಶ ಆದಮೇಲೆ ನಾನು ಈ ರೀತಿ ಬೀಡನ್ನ ಥ್ರೆಡ್ಗೆ ತೋರಿಸ್ಕೊತಿದ್ದೀನಿ. ಸ್ಮಾಲ್ ಬೀಡನ್ನ ಈ ರೀತಿ ಥ್ರೆಡ್ಗೆ ತೋರಿಸ್ಕೊತಿದ್ದೀನಿ. ಥ್ರೆಡ್ಗೆ ತೋರಿಸಾದ್ಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ನಾನು ಒಂದು ಮನೆನ ಸ್ಕಿಪ್ ಮಾಡಿ ನೆಕ್ಸ್ಟ್ ಮನೆಗೆ ಹೋಗಿ ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶ ಹಾಕಿದ್ವಲ್ಲ ಆ ಚೈನ್ ಗ್ಯಾಪ್ ಕಾಣಿಸ್ತಿದೆಯಲ್ಲ ಅಲ್ಲಿ ಹೋಗಿ ನಾನು ಥ್ರೆಡ್ ತರ್ತಿದ್ದೀನಿ. ಥ್ರೆಡ್ ತಂದರೆ 3 ಆಗುತ್ತೆ. 3ಅಲ್ಲಿ 2ರಲ್ಲಿ ಒಂದು ಸರಿ 2ರಲ್ಲಿ ಒಂದು ಸರಿ ನಾನು ಇಲ್ಲಿ ಕೂಡ ಒಂದು ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಬೀಡ್ ಆದಮೇಲೆ ಮಧ್ಯದ ಮನೆ ಸ್ಕಿಪ್ ಮಾಡಿದ್ದೀನಿ. ಅದರಿಂದ ನೆಕ್ಸ್ಟಿಗೆ ಹೋಗಿ ನಾನೊಂದು ಡಬಲ್ ಕ್ರೋಶ ಹಾಕೋತಿರೋದು. ಅಲ್ಲಿ ಒಂದು ಡಬಲ್ ಕ್ರೋಶ ಆದಮೇಲೆ ನಾನಿಲ್ಲಿ 3 ಚೈನ್ ಹಾಕೋತಿದ್ದೀನಿ. 2 3 3 ಚೈನ್ಗಳನ್ನ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೋತಿದ್ದೀನಿ. ಟರ್ನ್ ಮಾಡಿಕೊಂಡು ಇಲ್ಲಿ ಡಬಲ್ ಕ್ರೋಶ ಹಾಕಿದ್ವಲ್ಲ ಅದ್ರ ಮೇಲ್ಗಡೆ ಚೈನ್ ಗ್ಯಾಪ್ ಕಾಣಿಸ್ತಿದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಆಗಿದೆ.
ಈಗ ಸಿಂಗಲ್ ಕ್ರೋಶೆ ಆದಮೇಲೆ ನಾನಿಲ್ಲಿ ಮತ್ತೆ 3 ಚೈನ್ ಹಾಕೋತಿದ್ದೀನಿ. 2 3 3 ಚೈನ್ಗಳನ್ನ ಹಾಕ್ಕೊಂಡು ಬಟ್ಟೆನ ಮತ್ತೆ ಟರ್ನ್ ಮಾಡ್ಕೋತಿದ್ದೀನಿ. ಬಟ್ಟೆ ಟರ್ನ್ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಇಲ್ಲೇನು 3 ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋತಿದ್ದೀನಿ. ಒಂದು ಸಿಂಗಲ್ ಕ್ರೋಶೆ ಆಗಿದೆ. ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ 3 ಚೈನ್ 1 2 3 3 ಚೈನ್ ಹಾಕ್ಕೊಂಡಿದ್ದೀನಿ. 3 ಚೈನ್ ಆದಮೇಲೆ ಮತ್ತೆ ಅದೇ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶೆ. ಮತ್ತು 3 ಚೈನ್ 1 2 3 3 ಚೈನ್ ಹಾಕಿ ಮತ್ತೆ ನಾನಿಲ್ಲಿ ಅದೇ ಜಾಗದಲ್ಲಿ ಹೋಗ್ತಿಲ್ಲ. ಇಲ್ಲಿ ಏನು ಡಬಲ್ ಕ್ರೋಶೆ ಗ್ಯಾಪ್ ಇದೆ, ಈ ಗ್ಯಾಪಲ್ಲಿ ಹೋಗಿ ಇಲ್ಲಿ ಡಬಲ್ ಕ್ರೋಶೆ ಹಾಕಿದ್ವಲ್ಲ ಆ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋತಿದ್ದೀನಿ. ಆವಾಗ ನಿಮಗೆ ಫಿನಿಶಿಂಗ್ ಬಂದು ನೀಟಾಗಿ ಕೂತ್ಕೊಳ್ಳುತ್ತೆ. ಅದು ಈ ರೀತಿ ಬರುತ್ತೆ. ಈಗ ನೆಕ್ಸ್ಟ್ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ನಾನಿಲ್ಲಿ ಡಬಲ್ ಕ್ರೋಶೆ ಹಾಕಿದ್ನಲ್ಲ ಅದ್ರ ಪಕ್ಕದಲ್ಲೇ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ 3 ಆಗುತ್ತೆ. 3ಅಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ಇಲ್ಲೂ ಕೂಡ ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಸೇಮ್ ಅದೇ ರೀತಿ ಒಂದು ಬೀಡನ್ನ ಥ್ರೆಡ್ಗೆ ತೋರಿಸಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ನಾನಿಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆ ಹಾಕಿದ್ವಲ್ಲ ಆ ಮನೆಯನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶೆ ಮೇಲ್ಗಡೆ ಇದೆಯಲ್ಲ ಈ ಚೈನ್ ಗ್ಯಾಪು, ಅಲ್ಲಿ ಹೋಗಿ ಒಂದು ಥ್ರೆಡ್ ತರ್ತಿದ್ದೀನಿ. ಥ್ರೆಡ್ ತಂದರೆ 3 ಆಗುತ್ತೆ. 3ಅಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ಇಲ್ಲಿ ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಡಬಲ್ ಕ್ರೋಶೆ ಆದಮೇಲೆ ಮತ್ತೆ 3 ಚೈನ್ ಹಾಕ್ಕೊಂಡಿದ್ದೀನಿ. 3 ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೊಂಡಿದ್ದೀನಿ. ಬಟ್ಟೆ ಟರ್ನ್ ಮಾಡ್ಕೊಂಡ್ಮೇಲೆ ಇಲ್ಲೇನು ಡಬಲ್ ಕ್ರೋಶೆ ಇದೆ ಅದ್ರ ಮೇಲ್ಗಡೆ ಚೈನ್ ಗ್ಯಾಪ್ ಕಾಣಿಸ್ತಿದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಆಗಿದೆ. ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ 3 ಚೈನ್ ಹಾಕೋತಿದ್ದೀನಿ. 2 3 ಚೈನ್ ಹಾಕೋತಿದ್ದೀನಿ. 3 ಚೈನ್ ಆದಮೇಲೆ ನಾನು ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋತಿದ್ದೀನಿ. ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೊಂಡ್ಮೇಲೆ ಈ 3 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶೆ. ಇಲ್ಲಿ ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ 3 ಚೈನ್ 2 3 ಮತ್ತು 3 ಚೈನ್ ಆದಮೇಲೆ ಸೇಮ್ ಅದೇ ಜಾಗದಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶೆ. ಮತ್ತು 3 ಚೈನ್ 3 ಚೈನ್ಗಳಾದಮೇಲೆ ಇಲ್ಲಿ ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ ಆ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶೆ. ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶೆ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ 3 ಆಗುತ್ತೆ. 3ಅಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ಫ್ರೆಂಡ್ಸ್ ನಾನಿಲ್ಲಿ ಇದಕ್ಕೆ ಪೂರ ಫಿಲ್ ಮಾಡ್ಕೊಂಡಿದ್ದೀನಿ. ನನಗಿಲ್ಲಿ ಈ ರೀತಿ ಪೆಟಲ್ಸ್ ರೀತಿ ಡಿಸೈನು 1 2 3 4 5 5 ಪೆಟಲ್ಸ್ ರೀತಿ ಬಂದಿದೆ. ನಾನು ಒಂದು ಬೀಡ್ ಹಾಕಿದಾಗ ಮಧ್ಯದಲ್ಲಿ ಸ್ಕಿಪ್ ಮಾಡ್ಕೋತೀನಿ. ಹಾಗೆ 5 ಸರಿ ಬಂದಿದೆ. ಈಗ ನೆಕ್ಸ್ಟ್ ಈ ರೀತಿ ಪೆಟಲ್ಸ್ ರೀತಿ ಫಿಲ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಾನು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ಲ ಆ ಜಾಗದಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೋತಿದ್ದೀನಿ. ಆ ರೀತಿ ಪೂರ ಫಿಲ್ ಆದಮೇಲೆ ನೋಡಿ ಈ ರೀತಿ ಡಿಸೈನ್ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಲರ್ ಕಾಂಬಿನೇಷನ್ ಸಿಕ್ಕಿದ್ರಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಗ್ರ್ಯಾಂಡ್ ಲುಕ್ಕೇ ಕೊಡುತ್ತೆ ಫ್ರೆಂಡ್ಸ್. ಇದೇ ರೀತಿ ನಾನು ಇನ್ನು ಮುಂದೆ 2 ಇದೆಯಲ್ಲ ಅದಕ್ಕೆ ಫಿಲ್ ಮಾಡ್ಕೊತೀನಿ. ಫಿಲ್ ಮಾಡಿಬಿಟ್ಟು ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಲಾಸ್ಟಿಗೂ ಕೂಡ ಈ ರೀತಿ 5 ಪೆಟಲ್ಸ್ಗಳನ್ನ ಫಿಲ್ ಮಾಡಿಕೊಂಡು ಈ ರೀತಿ ಲಾಸ್ಟಿಗೆ ಎಂಡ್ ಮಾಡಿಕೊಂಡು ಇಲ್ಲಿ ಚೈನ್ ಹಾಕ್ಕೊಂಡು ಎಂಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಬಂದಿದೆ.
ನಾನು ಇದಕ್ಕೆ ಕುಚ್ಚು ಕಟ್ಟಿಲ್ಲ, ವಿತೌಟ್ ಕುಚ್ಚೆ ಹಾಕಿರೋದು. ಮತ್ತೆ ಕಾಣಿಸುತ್ತೆ ಫ್ರೆಂಡ್ಸ್, ಡಿಸೈನ್ ಬಂದು ಈ ರೀತಿ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ, ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನೀವು ಬ್ರೈಡಲ್ ಬೇಕು ಅಂದರೆ ಇದ್ರ ಮೇಲ್ಗಡೆ ಸ್ಟೋನ್ಲೆಸ್ ಕೂಡ ಅಂಟಿಸ್ಕೋಬೋದು. ಇಲ್ಲಿ ಸ್ಟೋನ್ಲೆಸ್ ಅಂಟಿಸ್ಕೊಂಡ್ರೆ ಸ್ವಲ್ಪ ಬ್ರೈಡಲ್ ಲುಕ್ ಕೊಡುತ್ತೆ. ಆದರೆ ಟೈಮ್ ಮಾತ್ರ ಹಾಗೇ ತೊಗೊಳುತ್ತೆ. ಇದು ಕೆಲಸ ಜಾಸ್ತಿ ಹಿಡಿಯುತ್ತೆ. ಇದು ಫಸ್ಟ್ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ ಏನು ಕೆಲಸ ಹಿಡಿಯೋಲ್ಲ. ಇದು ಬಂದು ಕೆಲಸ ಜಾಸ್ತಿ ಹೊತ್ತು ಇದೇ ಕೆಲಸ ಹಿಡಿಯೋದು. ನೀವು ಬೇಕು ಅಂದರೆ ಕುಚ್ಚಿಗೆ ಮಧ್ಯದಲ್ಲಿ ಇದನ್ನು 4 ಚೈನ್ ಏನು ತೊಗೊಂಡಿದ್ದೀನಿ ನೀವು ಅದನ್ನು 5 ಚೈನ್ ಕೂಡ ತೊಗೋಬೋದು. 5 ಚೈನ್ ತೊಗೊಂಡಾಗ ನಿಮಗೆ ಗ್ಯಾಪ್ ಜಾಸ್ತಿ ಸಿಗುತ್ತೆ. ಇದು ಬಂದು ಗ್ಯಾಪ್ ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ. 6 ಚೈನ್ ಕೂಡ ತೊಗೋಬೋದು. ಆವಾಗ ನೀವು ಕುಚ್ಚು ಕಟ್ಕೋಬೋದು. ಇದ್ರ ಮಧ್ಯದಲ್ಲಿ ನಾನು ವಿತೌಟ್ ಕುಚ್ಚೆ ತೋರಿಸಿರೋದು, ಅದಕ್ಕಾಗಿ 4 ಚೈನ್ ತೊಗೊಂಡಿದ್ದೀನಿ. ನೀವು ವಿತ್ ಕುಚ್ಚು ಬೇಕು ಅಂದರೆ 5 ಚೈನ್ ಇಲ್ಲ 6 ಚೈನ್ ಹಾಕ್ಕೊಂಡು ಅದು ಗ್ಯಾಪ್ ವೈಸ್ ಜಾಸ್ತಿ ಆದಾಗ ನೀವು ಕುಚ್ಚು ಕಟ್ಕೋಬೋದು ಮಧ್ಯದಲ್ಲಿ. ನೋಡಿ, ತುಂಬ ಪ್ರಿಟಿಯಾಗಿದೆ. ನನಗಂತೂ ಈ ಡಿಸೈನ್ ತುಂಬ ಇಷ್ಟ ಆಯಿತು. ಆದರೆ ಪೇಷನ್ಸ್ ಇರಬೇಕು, ಇದನ್ನು ಹಾಕಬೇಕಾದ್ರೆ ಪೇಷನ್ಸ್ ಇರಬೇಕು. ಟೈಮ್ ಸ್ವಲ್ಪ ಜಾಸ್ತಿ ತೊಗೊಳೋದ್ರಿಂದ. ಫ್ರೆಂಡ್ಸ್, ಇದು ಚಾರ್ಜಸ್ ಬಂದು ನೀವು 850ಇಂದ 900ವರೆಗೂ ಚಾರ್ಜ್ ಮಾಡ್ಬೋದು. ಯಾಕೆಂದರೆ ಟೈಮ್ ತೊಗೊಳುತ್ತೆ, ಅದಕ್ಕೋಸ್ಕರ. ಫ್ರೆಂಡ್ಸ್, ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಡಿಸೈನ್ನ ಒಂದು ಸರಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.